Hey you guys, welcome back to my YouTube channel. Mic ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾನು ನಮ್ಮ ಮನೇಲಿ ಬಿಟ್ಟಿದ್ದೀನಿ ಆ್ಯಂಡ್ ನಾನು ನಮ್ಮಮ್ಮ ಮನೇಲಿದ್ದೀನಿ. ಸೊ ಇಟ್ಸ್ ಬೀನ್ ಅ ವೀಕ್ ಸಿನ್ಸ್ ಐ ಆಮ್ ಹಿಯರ್ ಬಿಕಾಸ್ ಒಂದು ಪುನೀತ್ ಸ್ವಲ್ಪ ಬ್ಯುಸಿ ಇದೆ, ಟ್ರಾವೆಲ್ ಮಾಡ್ತಿದ್ದೆ ಆ್ಯಂಡ್ ನಾನು ತುಂಬ ದಿನದಿಂದ ತುಂಬ ಲೈಕ್ ಲಾಂಗ್ ಡೇಸ್ ಇರೋಕ್ಕೆ ಅಂತ ಬಂದಿರಲಿಲ್ಲ. ಸೊ ಅದಕ್ಕೇ ಐ ಥಾಟ್ ಐ ಜಸ್ಟ್ ಯೂಸ್ ದಿಸ್ ಆಪರ್ಚುನಿಟಿ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಮೈ ಪೇರೆಂಟ್ಸ್. ಸೊ ಅದಕ್ಕೆ ಬಂದಿದೆ. ಆ್ಯಂಡ್ ಮೈ ಮಮ್ ಹ್ಯಾಡ್ ದಿಸ್ ಬೈಕೆ ಥರ ಮಸಾಲೆ ಪುರಿ ತಿನ್ನಬೇಕು ಮನೇಲಿ ಅಂತ. ಆ್ಯಂಡ್ ಶಿ ಕಾನ್ ಈಟ್ ಟು ಮಚ್ ಸ್ಪೈಸಿ ಫುಡ್. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಮನೇಲಿನೇ ಮಾಡಿಕೊಡೋಣ ಅಂತ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದೆ. ದೆನ್ ಐ ಕ್ವಿಕ್ಲಿ ಥಾಟ್ ವೈ ನಾಟ್ ಶೋ ಇಟ್ ಟು ಯು ಗೈಸ್. ಸೊ ಯಾವುದು ಇಂಟ್ರೆಸ್ಟ್ ಇದ್ದು ಮಾಡ್ಕೊಳ್ಳೋಂಗಿದ್ರೆ ಯು ಗೈಸ್ ಕ್ಯಾನ್ ಆ್ಯಕ್ಚುಲಿ ಡೂ ಇಟ್. ಆ್ಯಂಡ್ ಆಲ್ಸೋ ಇವಾಗ ಬ್ಯಾಂಗ್ಳೂರ್ ವೆದರ್ ಹೆಂಗೆ ಚೇಂಜ್ ಆಗ್ತಿದೆ ಅಂದರೆ ರಾತ್ರಿ ಎಲ್ಲ ಸ್ವಲ್ಪ ಇಟ್ಸ್ ನಾಟ್ ಲೈಕ್ ಎಕ್ಸಾಕ್ಟ್ಲಿ ಕೋಲ್ಡ್ ವೆದರ್ ಬಟ್ ಸ್ವಲ್ಪ ಏನೋ ಕೂಲಾಗಿರುತ್ತೆ ಆ್ಯಂಡ್ ಸಡನ್ನಾಗಿ ಮಳೆ ಬರುತ್ತೆ ಆ್ಯಂಡ್ ಬೆಳಗ್ಗೆ ಬಿಸಿಲಿರುತ್ತೆ. ಆ್ಯಂಡ್ ನಾವು ಇಟ್ಸ್ ಎಕ್ಸಾಕ್ಟ್ಲಿ 7:30 ದಟ್ ಐ ಶುಡ್ ಸ್ಟಾರ್ಟೆಡ್ ಶೂಟಿಂಗ್. ಸೊ ಮಾಡಿ ತೋರಿಸೋಣ. ನಮ್ಮಮ್ಮ ಡಿನ್ನರ್ಗೆ ಅದನ್ನು ಮಸಾಲೆ ಪುರಿ ತಿನ್ನೋಣ ಅಂತ ಅಂದ್ಕೊಂಡ್ರು. ಸೊ ಲೈಕ್ ಲೆಟ್ಸ್ ಡೂ ಇಟ್. ಸೊ ನಾನು ಸ್ವಲ್ಪ ಯೂಟ್ಯೂಬೆಲ್ಲ 2-3 ವೀಡಿಯೋಸ್ ನೋಡಿ ಕಾಮನ್ ಫ್ಯಾಕ್ಟರ್ಸ್ ಪಿಕ್ ಮಾಡಿ ನನ್ನದೇ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೈ ಮಮ್ ಇಸ್ ಟೇಕಿಂಗ್ ಕೇರ್ ಆಫ್ ಮೀರು ಆ್ಯಂಡ್ ಅಪ್ಪನೂ ಇದ್ದಾರೆ. So I thought I'll just take you guys. If you're interested, you can watch through this video and comment ಮಾಡಿ. ನೀವು ಟ್ರೈ ಮಾಡಿ, ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. And if you're not subscribed and watching this video, please do subscribe. It will help me also. So let's get started. ಸೊ ಫಸ್ಟಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನಿಲ್ಲಿ 2-2.5 ಸ್ಪೂನ್ಸ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೆ ಶುಂಠಿ ಮತ್ತು ಚಕ್ಕೆ ಹಾಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಳ್ಳೋಕೆ ಇಷ್ಟ ಇದ್ದವ್ರು ಹಾಕ್ಕೋಬೋದು, ಬಟ್ ನೆಸೆಸಿಟಿ ಏನೂ ಇಲ್ಲ. ಇದು ಟೇಸ್ಟ್ ಹಾಗೇ ಚೆನ್ನಾಗಿ ಬರುತ್ತೆ. ಆಮೇಲೆ ರಫ್ಲಿ ಚಾಪ್ಡ್ ಆನಿಯನ್ಸ್ ಹಾಕೋಬೇಕು. ನಾನೊಂದು 2 ಆನಿಯನ್ಸ್ ತೊಗೊಂಡಿದ್ದೆ ಅಷ್ಟೇ. ರಫ್ಲಿ ಚಾಪ್ಡ್ ಯಾಕೆಂದರೆ ಎನ್ವೆ ಪೇಸ್ಟ್ ಮಾಡ್ತೀವಿ, ಸೊ ಅದು ಇದೇ ಶೇಪು ಮತ್ತು ಇಷ್ಟೇ ಸೈಜಲ್ಲಿ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಯಾಕೆಂದರೆ ಹಸಿ ವಾಸನೆ ಹೋಗಬೇಕು. ಅದಾಗಿದ ತಕ್ಷಣ ಸ್ವಲ್ಪ ಟೊಮೆಟೊ ಹಾಕೋಬೇಕು. ನಾನು ಟೊಮೆಟೋಸ್ನ ಡಿಸೀಡ್ ಮಾಡಿದ್ದೀನಿ, ಅಂದರೆ ಅದ್ರದ್ದು ಬೀಜ ಎಲ್ಲ ತೆಗೆದಿದ್ದೀನಿ. ನೀವು ಬೇಕಂದರೆ ಅದ್ರ ಜೊತೆನೇ ಹಾಕ್ಬೋದು, ಅದು ನಿಮ್ಮ ಚಾಯ್ಸ್. ಸೊ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಪೇಸ್ಟ್ ಮಾಡೋಕ್ಕೆ ಅದ್ರ ಜೊತೆ ನಾವು ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಆ್ಯಂಡ್ 4 to 5 ಗ್ರೀನ್ ಚಿಲ್ಲೀಸ್ ಮತ್ತು ಬೇಯಿಸಿರೋ ಬಟಾಣಿ ಒಂದು ಸ್ವಲ್ಪ. ಸೊ ನಾನಿಲ್ಲಿ ವೈಟ್ ಬಟಾಣಿ ತೊಗೊಂಡಿದ್ದೀನಿ, ನೀವು ಗ್ರೀನ್ ಕೂಡ ಯೂಸ್ ಮಾಡ್ಬೋದು, ಅದು ಅಗೇನ್ ಇಸ್ ಯೋರ್ ಚಾಯ್ಸ್. ಸೊ ಚೆನ್ನಾಗಿ ಬೆಂದಿರೋ ಬಟಾಣಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು, ನಾಟ್ ಲೈಕ್ ಟೂ ಮಚ್, ಜಸ್ಟ್ ಲಿಟಲ್ ಸಾಲ್ಟ್, ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಥರ. ಆ್ಯಂಡ್ ಸಪೋಸ್ ಏನಾದರೂ ತುಂಬ ತರಿಯಾಗಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡ್ಬೋದು. ಆಮೇಲೆ ಅದೇ ಬಾಣಲೆಗೆ ಈ ಪೇಸ್ಟ್ ಹಾಕಿ ಮತ್ತು ನೀರು ಹಾಕ್ಬಿಟ್ಟು ಈ ಕನ್ಸಿಸ್ಟೆನ್ಸಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋಲಿ, ಆ ಕನ್ಸಿಸ್ಟೆನ್ಸಿ ಬರೋಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಆಮೇಲೆ ಈ ವೈಟ್ ಬಟಾಣಿ ಇದೆಯಲ್ಲ, ಬಟಾಣಿನ ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ನಾನೇನು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಸೆಪ್ರೇಟ್ ಮಾಡಿಲ್ಲ. ಇಟ್ಸ್ ಓಕೆ ಇಫ್ ಇಟ್ಸ್ ದೇ. ಸೊ ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ, ಸ್ವಲ್ಪ ಹಾಗೆ ಇದೆ. ಸೊ ಅದನ್ನು ನಾವು ಪೇಸ್ಟ್ ಮಾಡಿ ಕುದಿಸಿದ್ವಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ತಿರ್ಗಿ ಚೆನ್ನಾಗಿ ಕುದಿಸ್ಬೇಕು, ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ. ಆಮೇಲೆ ಅದಕ್ಕೆ ಈ ಸ್ಪೈಸಸ್ ನಾನು ಏನೇನು ಹೇಳ್ತೀರಲ್ಲ ಆ ಪೌಡರ್ಸ್ ಎಲ್ಲ ಹಾಕೋತಾ ಬರಬೇಕು. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊರಿಯಾಂಡರ್ ಪೌಡರ್ ಮತ್ತು ತಿರ್ಗಾ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ್ಯಂಡ್ ಕುದಿಸ್ಬೇಕಾದ್ರೆ ಜಸ್ಟ್ ಮೇಕ್ ಶ್ಯೂರ್ ಸಖತ್ತು ಗಟ್ಟಿ ಆಗೋಲ್ಲ ಅಂತ, ಬಿಕಾಸ್ ನಾವು ಆಫ್ ಮಾಡಿದ ಮೇಲೂ ಅದು ಬೇಗ ಗಟ್ಟಿ ಆಗುತ್ತೆ ಬಟಾಣಿ ಹಾಕಿರೋದ್ರಿಂದ. ಸೊ ತೀರಾ ಏನು ಕುದಿಸೋದು ಬೇಡ, ಜಸ್ಟ್ ಸ್ವಲ್ಪ ಗಟ್ಟಿಯಾಗಿ ಒಳ್ಳೆ ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಬಂದರೆ ಸಾಕು. ಸೊ ಪೂರಿಗೆ ಯು ಕ್ಯಾನ್ ಐದರ್ ಯೂಸ್ ಈ ಥರ ಸಂಡಿಗೆ ಥರದ್ದು ಆರ್ ಲೈಕ್ ರೆಡಿಮೇಡ್ ಸಿಗುತ್ತಲ್ಲ ನಿಮಗೆ ಮಾರ್ಕೆಟಲ್ಲಿ, ಐದರ್ ಯು ಕ್ಯಾನ್ ಯೂಸ್. ಸೊ ನಾನು 5 to 10 ಪೂರೀಸ್ ಪರ್ ಪ್ಲೇಟ್ ಥರ ಮಾಡಿಕೊಂಡು ಅದ್ಮೇಲೆ ಮಸಾಲ, ಆಮೇಲೆ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಹಾಕಿಬಿಟ್ಟು ಸೇವ್ ಹಾಕ್ತೆ ಅಷ್ಟೇ. ನೀವು ಬೇಕಂದರೆ ಆಮ್ಚೂರ್ ಪೌಡರ್, ಇಲ್ಲಾಂದರೆ ಸ್ವಲ್ಪ ನಿಂಬೆಹಣ್ಣು, ಏನು ಬೇಕಾದರೂ ಹಾಕೋಬೋದು. ಸೊ ಸ್ವಲ್ಪ ನೋಡಿದ್ರೆ ಇವಾಗ ನೋಡೋ ಥರ ಅದು ಸ್ವಲ್ಪ ಥಿಕ್ ಆಗುತ್ತೆ ಪೇಸ್ಟು. ಸೊ ನೀವು ಅದು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನು ದಯವಿಟ್ಟು ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ. ನಿಮ್ಗೆ ಆಲ್ಟರ್ನೇಟ್ ರೆಸಿಪಿ ಅಂತ ಗೊತ್ತಿದ್ರೆ ಅದು ಕೂಡ ಲಿಂಕ್ ಕಳಿಸ್ಬೋದು, ನಾನು ಟ್ರೈ ಮಾಡಿ ನೋಡ್ತೀನಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್,
Kindly do subscribe. I hope this recipe will make your weekend a little better, especially Bangalore weather allantu you feel like eating something or the other every evening. So try ಮಾಡಿ ಹೇಳಿ and see you soon in the next vlog.